ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಸ್ನೇಹ ಪಾತ್ರಧಾರಿಯಾಗಿ ನಟಿ ಅಪೂರ್ವ ಇದೀಗ ಎಂಟ್ರಿ ಕೊಟ್ಟಿದ್ದು. ಅಪೂರ್ವ ನಾಗರಾಜ್ ಅವರ ರಿಯಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಸ್ನೇಹ ಪಾತ್ರಧಾರಿ ನಟಿ ಅಪೂರ್ವ ನಾಗರಾಜ್ ಅವರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಬಂದಿರತಕ್ಕಂಥ ಹೊಸ ಸ್ನೇಹ ಅಲಿಯಾಸ್ ಅಪೂರ್ವ ನಾಗರಾಜ್ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರ ಏಜ್ ಎಷ್ಟು, ಎಜುಕೇಷನ್ ಏನು ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇದೀಗ ಸ್ನೇಹ ಪಾತ್ರಧಾರಿಯಾಗಿ ಈ ಒಂದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಈ ನಟಿಯ ಹೆಸರು ಅಪೂರ್ವ ನಾಗರಾಜ್ ಅಂತ. ಇವರು ಎಷ್ಟು ವಿದ್ಯಾವಂತಿಯೋ ಅಷ್ಟೇ ಪ್ರತಿಭಾವಂತೆ ಅಂತ ಕೂಡ ಹೇಳಬಹುದು. ಯಾಕಂತಂದರೆ ಇವರು ಓದೋದ್ರಲ್ಲಿ ಮಾತ್ರವಲ್ಲ, ಜೊತೆಗೆ ನಾಟಕ, ರಂಗಭೂಮಿ ಕಲಾವಿದೆಯೂ ಕೂಡ ಹೌದು, ಭರತನಾಟ್ಯ ಪ್ರವೀಣೆಯೂ ಹೌದು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಮಗಳು DC ಸ್ನೇಹ ಪಾತ್ರ ಎಂಟಾಗಿದ್ದು, ಇದೀಗ ಹೊಸ ಸ್ನೇಹ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಸ್ನೇಹ ಪಾತ್ರಕ್ಕೆ ನಟಿ ಅಪೂರ್ವ ನಾಗರಾಜ್ ಬಣ್ಣ ಹಚ್ಚಿದ್ದು, ಇವರು ಮೂಲತಃ ಹಾಸನದ ಚನ್ನರಾಯಪಟ್ಟಣದವರು. ಇದೀಗ ಈ ನಟಿಗೆ 25 ವರ್ಷ ಅಂತ ಹೇಳಲಾಗ್ತಾ ಇದ್ದು, ಇಷ್ಟು ಚಿಕ್ಕ ವಯಸ್ಸಿಗೆ ಸಾಕಷ್ಟು ವಿಷಯಗಳಲ್ಲಿ ಇವರು ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಅಪೂರ್ವ ನಾಗರಾಜ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮತ್ತು ಇಂಗ್ಲಿಷ್ ಹಾಗೂ ಸೈಕಾಲಜಿ ವಿಷಯದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅಪೂರ್ವ ನಾಗರಾಜ್ ತಮ್ಮ 7ನೇ ವಯಸ್ಸಿನಲ್ಲಿಯೇ ಭರತನಾಟ್ಯ ಕಲಿಯಲು ಶುರು ಮಾಡಿದ್ರಂತೆ. 10ನೇ ವಯಸ್ಸಿನಿಂದಲೇ ದೇಶದ ಹಲವೆಡೆ ನೃತ್ಯ ಪ್ರದರ್ಶನ ಕೊಡಲು ಆರಂಭ ಮಾಡಿದ್ರಂತೆ. ಇನ್ನು ತಾಲೂಕು ಲೆವೆಲ್ನಲ್ಲಿ ಜೂನಿಯರ್ ಲೆವೆಲ್ ಡ್ಯಾನ್ಸ್ ಎಕ್ಸಾಮ್ಗಳಲ್ಲಿ ಅಪೂರ್ವ ನಾಗರಾಜ್ ಅವರು ಟಾಪರ್ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ನಟಿ ಅಪೂರ್ವ ನಾಗರಾಜ್ ಅವರು ತಮ್ಮ 18ನೇ ವಯಸ್ಸಿಗೆ ರಂಗ ಪ್ರವೇಶವನ್ನು ಕೂಡ ಮಾಡುತ್ತಾರೆ. ಕರ್ನಾಟಕ ಕಲಶ್ರೀ ಗುರು ಕೆ ಬೃಂದ ಅವರ ಶಿಷ್ಯೆಯಾಗಿರ್ತಕ್ಕಂಥ ಅಪೂರ್ವ ನಾಗರಾಜ್ ಅವರು 18ನೇ ವಯಸ್ಸಿಗೆ ಆರಂಗೇಟ್ರಂ ಮಾಡಿದ್ರೆ 20ನೇ ವಯಸ್ಸಿಗೆ ವಿದ್ವತ್ ಪೂರ್ಣಗೊಳಿಸಿದ್ರಂತೆ. ಇನ್ನು ಈ ನಟಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಅಭಿನಯಕ್ಕೂ ಸೈ, ನಿರ್ದೇಶನಕ್ಕೂ ಸೈ ಅಂತ ಹೇಳ್ತಾರೆ. ಹಲವು ನಾಟಕಗಳಲ್ಲಿ ಅಪೂರ್ವ ನಾಗರಾಜ್ ನಟಿಸಿದ್ದು, ಚಿಕ್ಕ ವಯಸ್ಸಿಗೆ ಅನೇಕ ನಾಟಕಗಳನ್ನು ಕೂಡ ಅಪೂರ್ವ ನಾಗರಾಜ್ ಅವರು ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳಬಹುದು. ಇನ್ನು ಅಪೂರ್ವ ನಾಗರಾಜ್ ಅವರು ನಟನೆಯಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರಿಗೆ ರಂಗಭೂಮಿ ತಾಲೀಮುಗಳನ್ನು ಹೇಳ್ಕೊಡ್ತಾರಂತೆ. ಕ್ಲೌನ್ಸ್ ರಿವೈರಿ ಎಂಬ ಥಿಯೇಟರ್ ಕಂಪನಿಗೆ ಅಪೂರ್ವ ನಾಗರಾಜ್ ಅವರು ಫೌಂಡರ್ ಮತ್ತು ಡೈರೆಕ್ಟರ್ ಕೂಡ ಆಗಿದ್ದಾರಂತೆ. ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿಗೆ ಈ ಪರಿಯ ಕಲಾದೇವತೆಯನ್ನು ಆರಾಧಿಸ್ತಕ್ಕಂಥ ನಟಿ ಅಪೂರ್ವ ನಾಗರಾಜ್ ಅವರಿಗೆ ಕಲಾ ಸರಸ್ವತಿ ಒಲಿದಿದ್ದು, ಸಾಕಷ್ಟು ನೃತ್ಯ ಪ್ರದರ್ಶನಗಳನ್ನು ಕೊಟ್ಟು ಯಶಸ್ವಿಯಾಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.